ಮಾಡು. ಲೂಸು, ಮೊದ್ಲು ಸರಿಯಾಗಿ ಎಚ್ಚರ ಮಾಡ್ಕೊ. ನಾನು ಭವಾನಿ ಅಕ್ಕ ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡೋದಿದೆ. ಮೊದ್ಲು ಟೆರೆಸಿಗ್ ಬಾ. ಅವನ್ ಯಾಕೆ ಈಗ ಏನೇ ಇದು? ಹೇಳ್ತೀನಿ ಬಾ. ಲೇ, ಏನೇ ಇಷ್ಟೊತ್ತಲ್ಲಿ? ಅಕ್ಕಪಕ್ಕ ಜನ ನೋಡಿದ್ರೆ ಏನ್ ಅನ್ಕೊಳಲ್ಲ? ಸಾಕು. ಏನ್ ಸಾಕು? ಅಲ್ಲ ಅಪ್ಪ ಅಮ್ಮಂಗ್ ಗೊತ್ತಾಗಿದ್ರೆ? ಅಪ್ಪ ಸುರಸುಂದರಾಂಗ, ಜಾಸ್ತಿ ನುಲಿಬೇಡ. ಮೊದ್ಲು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡು ಕರೆಕ್ಟಾಗಿ ಉತ್ತರ ಕೊಡು. ನಿಮ್ ವಿರಾಟ್ ಸರ್ ಅವ್ರ ಅಣ್ಣ ಅಥರ್ವ ಅವರು ಕಾಣಿಸ್ತಿಲ್ವಂತೆ, ಫೋನ್ಗೂ ಸಿಕ್ತಿಲ್ವಂತೆ. ಏನ್ ವಿಷಯ ಅಂತ ನಿನ್ಗೇನಾದ್ರೂ ಗೊತ್ತಾ? ಹೌದಾ? ನನ್ಗೇನೋ ಗೊತ್ತಿಲ್ಲ. ಸಿಂಧು, ಅಕ್ಕ ಒಂದ್ ನಿಮಿಷ ಇರ. ಆಫೀಸಲ್ಲಿ ದಿನ ಹೇಗಿದ್ಯೋ ಹಾಗೆ ಇದ್ಯಾ? ಏನು ಬದಲಾವಣೆ ಕಾಣಿಸ್ತಾ ಇಲ್ವಾ? ಮೋಸ್ಟ್ಲಿ ಇದಕ್ಕೆ ಅನ್ಸುತ್ತೆ ಕಣೆ. ವಿರಾಟ್ ಸರ್ ಇತ್ತೀಚೆಗೆ ಸರಿಯಾಗಿ ಆಫೀಸಿಗೆ ಬರ್ತಾ ಇಲ್ಲ. ಅಥರ್ವ ಸರ್ನ ನೋಡಿ ಅಂತೂ ತುಂಬಾ ದಿನ ಆಗೋಯ್ತು. ಹೌದು, ಇದೆಲ್ಲ ಇವಾಗ ಯಾಕೆ ಕೇಳ್ತಾ ಇದ್ಯಾ? ಅದ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು. ನಾಳೆ ನನ್ನ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗು. ಅಮ್ಮ ತಾಯಿ, ನನ್ ಬಿಟ್ಬಿಡು. ಬೇಕಿದ್ರೆ ಈ ಬಿಲ್ಡಿಂಗ್ ಇಂದ ಬಿದೋಗು ಅಂತ ಹೇಳೋ, ಬಿದೋಗ್ಬಿಡ್ತೀನಿ. ಆದ್ರೆ ವಿರಾಟ್ ಸರ್ ಮುಂದೆ ಮಾತ್ರ ನಂದು ಏನು ನಡೆಯಲ್ಲ. ಮೊದ್ಲೇ ನೀನ್ ದೊಡ್ಡ ಡ್ಯಾಮೇಜರು. ಒಂದ್ ಕಡೆ ಎಲ್ಲ ಬರೀ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಪ್ರಾಮಿಸ್ ಈ ಸಲ ಆತರ ಆಗಲ್ಲ ಕಣೋ. ನಿನ್ನ ನೋಡಿದ್ರೆ ಬಿಡ್ತಾರೇನೆ ಅವರು. ನಾನ್ ಈಗ ಹೋದ್ರೆ ತಾನೇ ಪ್ರಾಬ್ಲಮ್. ಅದಕ್ ನಾನು ಏನಾದ್ರೂ ಪ್ಲಾನ್ ಮಾಡ್ತೀನಿ. ಮೊದ್ಲು ನಾಳೆ ನನ್ನ ಅಥರ್ವ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗು. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ಪ್ಲೀಸ್ ಕಣೋ.